ಡ್ರಗ್ಸ್ ಬಳಕೆಯನ್ನು ತಡೆಗಟ್ಟುವುದು ಪ್ರತಿಯೊಬ್ಬರ ಕರ್ತವ್ಯ. ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ಯುವಕರ ಭವಿಷ್ಯವನ್ನು ಉಳಿಸಬೇಕಾದರೆ ಎಲ್ಲರೂ ಕೈಜೋಡಿಸಬೇಕು ಎಂದು ಮಾಜಿ ಶಾಸಕ ಹಾಗೂ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖರು ಎಚ್ಎಂ ವಿಶ್ವನಾಥ್ ಹೇಳಿದರು. ಅವರು ಆಗಸ್ಟ್ 21ರಂದು ಗುರುವಾರ ಬೆಳಗ್ಗೆ 11 ಗಂಟೆಗೆ ಸಕಲೇಶಪುರದ ಒಕ್ಕಲಿಗ ಸಮುದಾಯ ಭವನದಲ್ಲಿ ನಡೆಯಲಿರುವ ಡ್ರಗ್ಸ್ ಮುಕ್ತ ಸಕಲೇಶಪುರ 2ನೇ ವರ್ಷದ ಸಮಾವೇಶ ಕುರಿತು ಮಾಹಿತಿ ನೀಡಿದರು. ಸಮಾಜದ ಜವಾಬ್ದಾರಿ ಸುರಕ್ಷಿತ ಭವಿಷ್ಯ ಎಂಬ ಘೋಷವಾಕ್ಯದೊಂದಿಗೆ ನಡೆಯುವ ಈ ಸಮಾವೇಶದಲ್ಲಿ ಡ್ರಗ್ಸ್ ಬಳಕೆಯಿಂದ ಉಂಟಾಗುವ ದೈಹಿಕ ಮಾನಸಿಕ ಹಾನಿ, ಕುಟುಂಬ ಸಮಾಜದ ಮೇಲೆ ಬೀರುವ ದುಷ್ಪರಿಣಾಮಗಳ ಕುರಿತು ಚರ್ಚೆ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಗಳಾಗಿ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಉಪಾಧ್ಯಕ್ಷ ಬಿಆರ್ ಪಾಟೀಲ್, ಪಂಜಾಬ್ ರಾಜ್ಯದ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖ ಡಾಕ್ಟರ್ ಸುಖೋಜಕ್ ಸಿಂಗ್, ಮಹಾರಾಷ್ಟ್ರದ ಭಾರತ ಡ್ರಗ್ಸ್ ಮುಕ್ತ ಆಂದೋಲನದ ಪ್ರಮುಖ ಅವಿನಾಶ್ ಕಾಕಡೆ, ನಾಟಕ ನಿರ್ದೇಶಕರಾದ ಪ್ರಸನ್ನ ಗಾಂಧಿವಾದಿ ಸೇರಿದಂತೆ ಅನೇಕ ಅಧಿಕಾರಿಗಳು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಡ್ರಗ್ಸ್ ವಿರುದ್ಧ ಹೋರಾಡಲು ಸಮಾಜದ ಪ್ರತಿಯೊಬ್ಬರು ಹೊಣೆಗಾರಿಕೆಯಿಂದ ವರ್ತಿಸಿದರೆ ಸಕಲೇಶಪುರವನ್ನು ಡ್ರಗ್ಸ್ ಮುಕ್ತಗೊಳಿಸುವುದು ಖಚಿತ ಎಂದು ವಿಶ್ವನಾಥ್ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಮುಖ ಅಧಿಕಾರಿಗಳು ಮತ್ತು ಸಿಇಒ, ನಮ್ಮ ಜೆಡ್ಪಿ ಮುಖ್ಯ ಕಾರ್ಯದರ್ಶಿಗಳು, ಹಾಗೆಯೇ ಸಕಲೇಶಪುರದಲ್ಲಿ ಪೊಲೀಸ್ ಡಿವೈಎಸ್ಪಿ ಇರ್ಬೋದು, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಅಬಕಾರಿ ಇಲಾಖೆ, ಎಜುಕೇಷನ್ ಡಿಪಾರ್ಟ್ಮೆಂಟ್, ಇಲ್ಲಿ ಕಂದಾಯ ಇಲಾಖೆಯವರಿಗೆ ಸಂಪೂರ್ಣ ನಮಗೆ ಬೆಂಬಲ ಕೊಡ್ತಾರೆ. ಇದು ಯಾವುದೇ ಜಾತಿ, ವರ್ಗ, ಮತ ಎಲ್ಲವನ್ನು ಮೀರಿ ಈ ಡ್ರಗ್ಸ್ ದಂಧೆದೇ ಒಂದು ಜಾತಿ ಇದೆ. ಅದನ್ನು ಎಲ್ಲ ಜನರು, ಮಾನವ ಮನುಷ್ಯತ್ವ ಇರ್ತಕ್ಕಂಥ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದು ಯಾವುದೇ ಸಂಘ, ಎಲ್ಲ ಸಂಘ ಸಂಸ್ಥೆನೂ ಇದಕ್ಕೆ ಇನ್ವಾಲ್ವ್ ಆಗ್ತದೆ, ಎಲ್ಲ ರಾಜಕೀಯ ಪಕ್ಷದವರು ಇದಕ್ಕೆ ಇನ್ವಾಲ್ವ್ ಆಗ್ತಾರೆ. ಇದು ಒಂದು ಪಕ್ಷಾತೀತ ಮತ್ತು ಯಾವುದೇ ಸಂಘಟನೆ ರಹಿತವಾದಂಥ ಒಂದು ಕಾರ್ಯಕ್ರಮ ಆಗಿದೆ. ನಾನು ಇದರ ಉಪಯೋಗನ ಜನರು ಪಡ್ಕೋಬೇಕಾಗಿದೆ. ಇದಕ್ಕೆ ಬನ್ನಿ, ಭಾಗವಹಿಸಿ, ಈ ಡ್ರಗ್ಸ್ ದಂಧೆನ ನಿಲ್ಲಿಸೋಣ. ಸಕಲೇಶಪುರನ ಡ್ರಗ್ಸ್ ಮುಕ್ತ, ನಶೆಮುಕ್ತ ಸಕಲೇಶಪುರ ಆಗಿ ನಿರ್ಮಾಣ ಮಾಡಿ ಭವಿಷ್ಯದ ಮಕ್ಕಳನ್ನು ಬದುಕೋದಕ್ಕೆ ಬಿಡುವಂಥ ಕೆಲಸ ಮಾಡೋದು ಎಲ್ಲ ಭಾಗವಹಿಸಿ ಅಂತ ನಾನು ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನದ ಸಂಚಾಲಕ ಮಲ್ನಾಡ್ ಮೆಹಬೂಬ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಅರ್ಚನಾ ಜಯಂತ್, ಜಾಮಿಯಾ ಮಸೀದಿ ಅಧ್ಯಕ್ಷ ಅಜ್ಮತ್ ಸಾಬ್, ಉಪಾಧ್ಯಕ್ಷ ಎಸ್ಎಸ್ ಅಸ್ಲಾಂ, ಮಲ್ನಾಡ್ ಜಾಕೀರ್, ಜನಪರ ಹೋರಾಟ ಸಂಘಟನೆಯ ರವಿಕುಮಾರ್, ಗಣಪತಿ ಸೇವಾ ಸಮಿತಿಯ ನಂದಿಕೃಪರಾಜು, ಸನಾತನ ಟ್ರಸ್ಟ್ ಲೋಹಿತ್, ಮಲೆನಾಡು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಸಾಗರ್ ಜಾನಕೆರೆ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರಮೇಶ್ ಪೂಜಾರಿ, ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮಯ್ಯ ಹರೀಶ್, ಸಿಐಟಿಯು ದಸಂಸ ಮುಖಂಡ ವೀರೇಶ್ ಕಾಡಪ್ಪ ಸೇರಿದಂತೆ ಮೂಲ ನಿವಾಸಿ ಹೋರಾಟ ಸಂಘಟನೆಯ ಕಾರ್ಯದರ್ಶಿ ಮಾಸವಳ್ಳಿ ಚಂದ್ರು, ವೀರಶೈವ ಸಮಾಜದ ಶ್ವೇತ ರವಿಕುಮಾರ್, ಸಾಯಿರಾಪಾನು ಸೇರಿದಂತೆ ಅನೇಕರು ಇದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.